ಆತ್ಮೀಯರೇ, ಸೊ ಕೊನೆಯ ಸಂದೇಶ ಭಾಗವಾಗಿ ಮೊದಲನೇದು ನಾವು ತಿಳ್ಕೋಬೇಕಾಗಿರೋದು ಈಗಾಗಲೇ ನಾವು ಸ್ವಲ್ಪ ಚರ್ಚೆ ಮಾಡಿದ ಅದ್ರ ಬಗ್ಗೆ. ಅದೇನಂತಂದ್ರೆ ಇಂಟ್ಯೂಷನ್, ಅಂತರ್ಪ್ರಜ್ಞೆ. ಅಂತರ್ಪ್ರಜ್ಞೆ. ಸೊ ಈ ಅಂತಃಪ್ರಜ್ಞೆ ಅನ್ನೋದು ಅಂದರೆ ನಮ್ಮ ಒಳಗಡೆ ಇರುವಂಥ ಪ್ರಜ್ಞೆ, ಅಂತರದಲ್ಲಿರುವಂಥ ಪ್ರಜ್ಞೆ. ಬಾಹ್ಯದಲ್ಲಿ ಪ್ರಜ್ಞೆ ಅಂದರೆ ನಮ್ಮ ಚೇತನ ಮನಸ್ಸಾಗತ್ತೆ. ಅದೇ ನಮ್ಮ ಆಂತರದಲ್ಲಿರುವಂಥ ಪ್ರಜ್ಞೆ ಅಂದರೆ ಅದು ಸಬ್ ಕಾನ್ಷಿಯಸ್ ಮೈಂಡ್ಗೆ ಸಂಬಂಧಿತ ವಿಷಯ ಆಗತ್ತೆ. ಅದು ಅರ್ಥ ಮಾಡ್ಕೊಳ್ಳಿ. ಈ ಅಂತರಪ್ರಜ್ಞೆ ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತದೆ, ಯಾವಾಗಲೂ ಇರ್ತದೆ. ನಾವು ಹುಟ್ಟಿದಿಂದ ಸಾಯೋವರೆಗೂ ಈ ಅಂತರಪ್ರಜ್ಞೆ ನಮ್ಮಲ್ಲಿ ಭಾಗವಾಗಿರುತ್ತೆ. ಇನ್ನು ಹೇಳ್ಬೇಕಂದ್ರೆ ಈಗಾಗಲೇ ಹೇಳಿದೆ ನಾನು, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂದರೆ ಅತೀಂದ್ರಿಯ ಶಕ್ತಿಗಳು ಏನಿದೆ ನಮ್ಮಲ್ಲಿರುವಂಥ ಅನೇಕ ಅತೀಂದ್ರಿಯ ಶಕ್ತಿಗಳು, ಸುಮಾರು 11ರಿಂದ 12 ಅತೀಂದ್ರಿಯ ಶಕ್ತಿಗಳು ನಮ್ಮಲ್ಲಿದೆ, ಪ್ರತಿ ಮಾನವನಲ್ಲಿದೆ. ಆದರೂ ಈ ಆಂತರಂಗಿಕ ಈ ಅತೀಂದ್ರಿಯ ಶಕ್ತಿಗಳನ್ನು ನಾವೇನು ಮಾಡ್ಕೋಬೇಕಂದ್ರೆ ಸಕ್ರಿಯಗೊಳಿಸ್ಕೋಬೇಕು. ಈಗಾಗಲೇ ಇದೆ, ಆದರೆ ಅವೆಲ್ಲ ಮುಚ್ಚೋಗಿದೆ. ಅವೆಲ್ಲ ಅತೀಂದ್ರಿಯ ಶಕ್ತಿಗಳನ್ನು ಮತ್ತೆ ನಾವು ಪುನರ್ನಿರ್ಮಿಸಬೇಕು, ಇಲ್ಲ ಪುನರ್ಛೇದನ ಮಾಡಬೇಕು, ಇಲ್ಲ ಅಂದರೆ ಸಕ್ರಿಯಗೊಳಿಸ್ಬೇಕಂದ್ರೆ ನಾವು ಮಾಡ್ತಾ ಇರೋಂಥ ದಿನನಿತ್ಯ ಧ್ಯಾನ ಜ್ಞಾನ ಸಾಧನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಈಗಾಗಲೇ ನಾವೆಲ್ಲರೂ ಧ್ಯಾನಿಗಳು, ಮಾಸ್ಟರ್ಸು, ಧ್ಯಾನ ಮಾಡ್ತಾ ಇದ್ವಿ. ನಿತ್ಯ ಒಂದು ಪಾಸಿಟಿವ್ ಥಿಂಕಿಂಗ್ನ ಅಳವಡಿಸ್ಕೊಂಡಿದ್ದೀವಿ. ಅಂದರೆ ಧನಾತ್ಮಕ ಚಿಂತನೆ, ಸಕಾರಾತ್ಮಕ ಚಿಂತನೆ, ನಕಾರಾತ್ಮಕ ವಿಷಯಗಳಿಂದ ದೂರ ಇದ್ದೀವಿ. ಶಕ್ತಿಯನ್ನು ಹೆಚ್ಚು ಪಡಿತಾ ಇದ್ವಿ, ಜ್ಞಾನವನ್ನು ಹೆಚ್ಚು ಪಡಿತಾ ಇದ್ವಿ, ಕರ್ಮಗಳನ್ನು ಕರಗಿಸ್ತಾ ಇದ್ವಿ. ಆ ರೀತಿಯಲ್ಲಿ ನಮ್ಮ ಥಿಂಕಿಂಗ್, ನಮ್ಮ ಯೋಚನೆಗಳನ್ನು ಸರಿಪಡಿಸ್ಕೊತಾ ಇದ್ವಿ, ತಿದ್ದುಪಡಿ ಮಾಡ್ಕೊತಾ ಇದ್ವಿ. ಈ ರೀತಿಯಲ್ಲಿ ಮಾಡ್ತಾ ಮಾಡ್ತಾ ಹೋದರೆ ನಿಮ್ಮ ಆಂತರಂಗಿಕ ಅತೀಂದ್ರಿಯ ಶಕ್ತಿಗಳು ಸಕ್ರಿಯಗೊಳಿಸ್ಕೊತವೆ. ಇದನ್ನು ಗಮನಿಸಿ, ಆಯ್ತಾ? ಸೊ ಎಷ್ಟೆಲ್ಲ ಇದೆ ನಮ್ಮಲ್ಲಿ ಈ ಆಂತರಿಕ ಅತೀಂದ್ರಿಯ ಶಕ್ತಿಗಳಂತಂದ್ರೆ ನಮ್ಮ ಸೋಲ್ ಅಂದರೆ ನಮ್ಮ ಒಳಗಡೆ ಇರುವಂಥ ಆತ್ಮ ಅನ್ನೋದಿದೆಯಲ್ಲ, ಆತ್ಮ ಪದಾರ್ಥ, ಅದ್ರ ಜೊತೆಗೆ ಇರುವಂಥ ಇವೆಲ್ಲ ಶಕ್ತಿಗಳು. ಇದು ದೇಹಕ್ಕೆ ಸಂಬಂಧಿತ ವಿಷಯಗಳಲ್ಲ, ಇದು ಮೈಂಡ್ಗೆ ಸಂಬಂಧಿತ ವಿಷಯಗಳಲ್ಲ. ಸೊ ಮೈಂಡು ದೇಹಕ್ಕೆ ಸಂಬಂಧಿತ ಇಲ್ಲ, ಬುದ್ಧಿಗೆ ಸಂಬಂಧಿತ ಈ ಶಕ್ತಿಗಳಾಗಲಿ, ಈ ಪರಿಕರಗಳಾಗಲಿ ಖಂಡಿತ ಇದು ಯಾವುದಕ್ಕೆ ಸಂಬಂಧಿತ ಇಲ್ಲ. ಯಾವ್ದಕ್ಕೆ ಸಂಬಂಧಿತ ಇವೆಲ್ಲ ಅಂದರೆ ನಮ್ಮ ಆತ್ಮಕ್ಕೆ ಸಂಬಂಧಿತ ಶಕ್ತಿಗಳು, ಅತೀಂದ್ರಿಯ ಶಕ್ತಿಗಳು ಪ್ರತಿ ಮಾನವನಲ್ಲಿದೆ. ಇದು ಮಾನವನಿಗೆ ಸಾಧ್ಯ, ಯಾವ ಜಂತುಕ್ಕೂ ಸಾಧ್ಯ ಇಲ್ಲ. ಅದಕ್ಕೆಲ್ಲನೂ ಜಂತುಗಳಿಗೆ ಎಲ್ಲರಿಗೂ ದೇರ್ ಇಸ್ ಎ ಲಿಮಿಟೆಡ್ ಮೈಂಡ್. ಓನ್ಲಿ ದೇರ್ ಇಸ್ ಎ ಲಿಮಿಟೆಡ್ ಮೈಂಡ್. ಅಂದರೆ ಅವರ ಚೈತನ್ಯ ಲಿಮಿಟ್ ಆಗಿರುತ್ತೆ, ಅರ್ಥ ಮಾಡ್ಕೋಬೇಕು ನಾವು. ಅಂದರೆ ಅವೆಲ್ಲನೂ ಹೇಗೆ ಕೆಲಸ ಮಾಡ್ತವೆ ಅಂದರೆ ಸಸ್ಯಗಳು, ಜಂತುಗಳು, ಅದರಲ್ಲಿ ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ಇರುತ್ತೆ. ಬೇಸಿಕ್ ಇನ್ಸ್ಟಿಂಕ್ಟ್ ಅಂದರೆ ಲಿಮಿಟೆಡ್ ಮೈಂಡ್, ಅರ್ಥ ಮಾಡ್ಕೋಬೇಕು ನಾವು. ಸೊ ನಮಗಿರೋದು ಇಂಟ್ಯೂಷನ್ ಇದೆ ನಮ್ಮಲ್ಲಿ. ಸಬ್ ಕಾನ್ಷಿಯಸ್ ಮೈಂಡಿಂದ ಬರುವಂಥ ಎಲ್ಲ ಶಕ್ತಿಗಳು, ಇಂಟ್ಯೂಷನ್ ಆಗಲಿ, ಟೆಲಿಪತಿ ಆಗಲಿ, ಟೆಲಿಕೆನೆಸಿಸ್ ಆಗಲಿ, ಕ್ಲೈರ್ವೈನ್ಸ್ ಆಗಲಿ, ಕ್ಲೈರ್ ಆಡಿಯನ್ಸ್ ಆಗಲಿ, ಅಲ್ವಾ? ಸೊ ಇಂತಹ ಅದ್ಭುತ ಮಹಾಶಕ್ತಿಗಳಿದೆ ನಮ್ಮಲ್ಲಿ, ಪ್ರತಿಯೊಬ್ಬರಿಗೂ ಸಾಧ್ಯ. ಸೊ ಇದು ಪ್ರಧಾನವಾಗಿ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅದಕ್ಕೆ ಸ್ವಲ್ಪ ಉದಾಹರಣೆಗಳು ಹೇಳ್ತಾ ಹೋಗ್ತೀನಿ. ಸೊ ನಮ್ಮ ಜೀವನದಲ್ಲಿ ನಡೀತಾ ಇರ್ತದೆ, ಆದರೆ ನಾವು ಗಮನಿಸಲ್ಲ. ಅದು ಗಮನಿಸೋದಲ್ಲ, ನಾವು ಅವೆಲ್ಲನೂ ಇಗ್ನೋರ್ ಮಾಡ್ತಾ ಹೋಗ್ತೀವಿ, ನಿರ್ಲಕ್ಷ್ಯ ಮಾಡ್ತಾ ಹೋಗ್ತೀವಿ. ಸೊ ಆದರೆ 1-2 ಉದಾಹರಣೆಗಳು ಹೇಳುವಾಗ ನಿಮ್ಗೆ ಅರ್ಥ ಆಗತ್ತೆ, ನಮ್ಮ ಜೀವನದಲ್ಲಿನೂ ಈಗಾಗಲೇ ಈ ಥರ ಆಗ್ತಾ ಇತ್ತು, ಬಟ್ ನಾನು ನಿರ್ಲಕ್ಷ್ಯ ಮಾಡಿದೆ, ನಾನು ಅದು ಗಮನಿಸಿಲ್ಲ ಅಂತ ನಿಮಗೂ ಒಂದು ಅರಿವು ಬರುತ್ತೆ. ಓಕೆ, ಮೊದಲನೇ ಉದಾಹರಣೆ ಹೇಳಕ್ಕೆ ಹೋಗ್ತೀನಿ. ಇಲ್ಲೇನಾಗ್ತದೆ ಅಂದರೆ ಒಂದು IT ಎಂಪ್ಲಾಯಿ, ಅಂದರೆ ಸಾಫ್ಟ್ವೇರ್ ಎಂಪ್ಲಾಯಿ, ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಒಂದು ಆಕ್ಸಿಡೆಂಟ್ ಬಗ್ಗೆ ಯಾವ ರೀತಿಯಲ್ಲಿ ಅವ್ರಿಗೆ ಮುಂದೆ ಮಾಹಿತಿ ಸಿಕ್ತು ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಒಂದು ಅಂತರದಿಂದ ಬರುವಂಥ ಮೆಸೇಜಿಂದ ಯಾವ ರೀತಿಯಲ್ಲಿ ಗೊತ್ತಾಯಿತು ಅಂತ ತಿಳಿಸ್ಕೊಡ್ತಾರೆ. ಅದು ಪ್ರಧಾನವಾಗಿ ಅವರು ಬ್ಯಾಂಗ್ಳೂರಲ್ಲಿ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇದ್ರು ಎಕ್ಸಿಕ್ಯೂಟಿವ್ ಆಗಿ. ಆದರೆ ಅವರ ಬ್ರದರ್ ಇನ್ ಲಾ ಅಂತಂದರೆ ಏನಂತ ಭಾವ ಅಂತ ಹೇಳ್ತಾರಲ್ಲ ಅದಕ್ಕೆ. ಸೊ ಬ್ರದರ್ ಇನ್ ಲಾ ಅಂದರೆ ಅವರ ಸಿಸ್ಟರ್ ಹಸ್ಬೆಂಡ್. ಓಕೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಏನಾಗಿದೆ, ಇವ್ರಿಗೆ ಒಂದು ಶುಕ್ರವಾರ ಮಾರ್ನಿಂಗು 10:30 ಅವರೇನೋ ಒಂದು ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಆ ಟೈಮಲ್ಲಿ ಒಳಗಡೆಯಿಂದ ಏನೋ ಒಂದು ರೀತಿಯಲ್ಲಿ ವಿಕಾರವಾಗಿ ಒಂದು ಆಲೋಚನೆ ಬರ್ತಾ ಇದೆ, ಒಳಗಡೆಯಿಂದ ಬರ್ತಾ ಇದೆ. ನೋಡ್ಕೊಳ್ಳಿ, ಅದೇನೋ ಮೈಂಡಿಂದ ಬರೋದಲ್ಲ, ನಿಮ್ಮ ಅಂತರಾಳದಿಂದ ಬರ್ತಾ ಇದೆ. ಅವ್ರಿಗೆ ಏನಂತ ಬರ್ತಾ ಇದೆ ಅಂದರೆ, ಸೊ ಖಂಡಿತ ಅವ್ರಿಗೇನೋ ಒಂದು ಹಾಸ್ಪಿಟಲಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ, ಅವ್ರ ಬ್ರದರ್ ಇನ್ ಲಾ ಬಗ್ಗೆ. ಆಯಿತಾ? ಅವರಿರೋದು ಹೈದರಾಬಾದ್, ಅವರ ಸಿಸ್ಟರ್ ಹೈದರಾಬಾದಲ್ಲಿರೋದು,
ಅವರು IT ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ. ಅವ್ರ ಹೆಸರು ರೋನಿತ್ ಅಂತ. ಆ, ಅವ್ರ ಬಗ್ಗೆ ಇವ್ರಿಗೆ ಬರ್ತಾ ಇರೋಂಥ ಮೆಸೇಜ್ ಏನು, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಇವ್ರಿಗೆ ಒಂಥರ ಸಂದೇಹ. ಹ್ಮ್ ಆ ರೀತಿಯಲ್ಲಿ ಇದ್ರೆ ಅವ್ರ ಸಿಸ್ಟರ್ ಕಾಲ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು, ಆದರೂ ಹಂಗೆ ತಟ್ಕೊಂತಾರೆ. ಒಂದು ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡ್ತಾ ಇರ್ತಾನೆ, ಹಾಗೆ ಆಗತ್ತೆ. ಸೊ ಆಮೇಲೆ ಇದು ಕಂಟಿನ್ಯೂಸ್ ಡಿಸ್ಟರ್ಬ್ ಆಗ್ತಾನೆ ಇರ್ತದೆ. ಆ ಮೆಸೇಜ್ ಒಳಗಡೆಯಿಂದ ಡಿಸ್ಟರ್ಬ್ ಆಗ್ತಾನೆ ಇರ್ತದೆ. ಆದರೂ ಅವ್ರು ತಟ್ಕೊಂಡಿಲ್ಲ. ಏನು ಮಾಡಿದ್ರು, ಫೋನ್ ಮಾಡಿದ್ರು. ಫೋನ್ ಮಾಡಿ ಕೇಳಿದರೆ ಏನಾದರೂ ತೊಂದರೆ ಇದೆಯಾ, ಅಸ್ವಸ್ಥತೆ ಇದೆಯಾ ಅಂತ ಕೇಳಕ್ಕೆ ಹೋಗ್ತಾರೆ. ಅವ್ರು ಹೇಳ್ತಾರೆ, ನೋ ನೋ ನೋ, ಆಲ್ ರೈಟ್, ಐ ಆಮ್ ಆಲ್ ರೈಟ್, ನೋ ಪ್ರಾಬ್ಲಮ್, ಐ ಆಮ್ ಹೆಲ್ದಿ, ನೋ ಇಶ್ಯೂಸ್ ಅಂತ ಹೇಳ್ತಾರೆ. ಸೊ ಆಮೇಲೆ ಅವರು ಆ್ಯಸ್ ಯೂಲ್, ಒಂದೇನೆಂದರೆ ಇವರು, ಈ ವ್ಯಕ್ತಿನೂ ಅಷ್ಟೇ, ಇವ್ರಿಗೆ ಅಂತರಿಂದ ಮೆಸೇಜ್ ಬರ್ತಾ ಇದೆಯಲ್ಲ, ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಅಂತ. ಇವರು ಯಾವುದೇ ರೀತಿಯಲ್ಲಿ ಒಂದು ಹೇಳ್ತಾರಲ್ಲ ಮೂಢನಂಬಿಕೆಗಳು ಅಂಥವೆಲ್ಲ ನಂಬೋ ವ್ಯಕ್ತಿ ಅಲ್ಲ ಇವರು. ಓಕೆ. ಆದರೆ ಒಳಗಡೆ ಒಂದು ರೀತಿಯಲ್ಲಿ ಪ್ರೇಯರ್ ಮಾಡ್ಕೊತಾ ಇದ್ದಾರೆ. ಅವ್ರಿಗೇನು ಆಗಬಾರ್ದು, ಏನು ಆಗಬಾರ್ದು ಅಂತ ಒಂದು ರೀತಿಯಲ್ಲಿ ಒಳಗಡೆನೆ ಪ್ರೇಯರ್ ಮಾಡ್ಕೊತಾ ಇದ್ದಾರೆ. ಕರೆಕ್ಟ್ ಏನಾಯಿತು, ಆವತ್ತು ರಾತ್ರಿ 11:20ಗೆ, ಸೊ 11:20, 11:20 ನೈಟ್ ಟೈಮಲ್ಲಿ ಕಾಲ್ ಬಂತು ಅವ್ರ ಸಿಸ್ಟರಿಂದ. ನಾನು ಹಾಸ್ಪಿಟ್ಲ್ಗೆ ಓಡ್ತಾ ಇದ್ದೀನಿ, ಈ ರೀತಿಯಲ್ಲಿ ನಮ್ಮ ಅದೇ ನಿಮ್ಮ ಭಾವ ಅವರು ಅಲ್ಲಿಂದ ಆಗ ಆಫೀಸಿಂದ ಬರುವಾಗ ಒಂದು ಎಲ್ಲೋ ಒಂದು ಆ ರೋಡಲ್ಲಿ ಆಕ್ಸಿಡೆಂಟ್ ಆಯಿತು. ಯಾರೋ ಇಬ್ಬರು, ಇನ್ನೊಂದು ಗಾಡಿ ಬಂದು ಸ್ಪೋರ್ಟ್ಸ್ ಗಾಡಿ ಅಂತ, ಅದು ವೇಗವಾಗಿ ಹೋಗ್ತಾ ಇದ್ರ ಗುದ್ದಿ ಈ ಈ ಈ ಗಾಡಿನ ಬಂದು ಟಚ್ ಆಗುವಾಗ, ಆದರೆ ಏನು ಸೀರಿಯಸ್ ಆಗಿಲ್ಲ ಅವರಿಗೆ. ಖಂಡಿತ ಟಚ್ ಆಗಿದೆ, ಸ್ವಲ್ಪ ಏಟಾಗಿದೆ. ಸೊ ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಕಾಲ್ ಮಾಡ್ತಾರೆ. ಸೊ ಅಲ್ಲಿ ನಡೆದ ಘಟನೆಯಿಂದ ನೋಡಿದರೆ ಇವಾಗ ಅವ್ರಿಗೆ ದೊಡ್ಡ ಏಟ ಆಗಬೇಕಾಗಿದೆ. ಸೊ ಕಡಿಮೆದಲ್ಲೇ ಅವ್ರಿಗೆ ಆಗಿದೆ ಅಂತ ಇವ್ರಿಗೆ ಅರ್ಥ ಆಯಿತು. ಆದರೆ ಇವರು ಸ್ವಲ್ಪ ಪ್ರೇಯರ್ ಮಾಡ್ಕೊತಾ ಇದ್ರಲ್ಲ, ಏನಾಗಬಾರ್ದು, ಚೆನ್ನಾಗಿರಬೇಕು ಅಂತ, ಆ ರೀತಿಯಲ್ಲಿ ಆಗಿದೆ. ಸೊ ಇಲ್ಲಿ ನಡೆದಿರೋ ಘಟನೆ ನೋಡಿದರೆ ಅದು ಖಂಡಿತ ನೈಟ್ಗೆಲ್ಲ ಅದು ಅವ್ರಿಗೆ ಒಂದು ರೀತಿಯಲ್ಲಿ ಅರ್ಥ ಖಚಿತತೆ ಆಯಿತು. ಅಂದರೆ ಈ ರೀತಿಯಲ್ಲಿ ಆಗಿದೆಯಲ್ಲ ಅಂತ. ಇದು ಏನಾಯಿತು, ಇದ್ರ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ಅವ್ರು ಟ್ರೈ ಮಾಡ್ತಾರೆ. ಅಂದರೆ ಇದೇನಾದರೂ ಖಂಡಿತ ದೇವರು ಅವರ ಪ್ರೇಯರ್ಗೆ ಆನ್ಸರ್ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಸಂತೋಷ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಇದೇನು, ಇಮ್ಯಾಜಿನೇಷನಾ, ಇಂಟ್ಯೂಷನಾ? ಅಂದರೆ ಇಂಟ್ಯೂಷನ್ ನೋಡಿ. ಸೊ ಇದು ಇಂಟ್ಯೂಷನ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇದ್ರ ಬಗ್ಗೆ ಏನಂತ ಹೇಳ್ತೀವಿ ನಾವು, ಇಂಟ್ಯೂಷನ್. ಅಂದರೆ ಅಂತರದಿಂದ ಬರ್ತಾ ಇರ್ತವೆ ಇಂಥವೆಲ್ಲ. ಅದನ್ನು ನಾವು ಒಂದೊಂದ್ಸರಿ ಹೇಳ್ತೀವಲ್ಲ, ಗಟ್ ಫೀಲಿಂಗ್ ಅಂತ ಹೇಳ್ತೀವಿ. ನೋಡಿ, ನಮಗೆ ಎರಡು ಥರ ನಮಗೆ ಈ ಮೈಂಡ್ ಕೆಲಸ ಮಾಡ್ತಾ ಇರೋದು. ಒಂದು ಏನಂತಂದರೆ ಲಾಜಿಕಲ್ ಥಿಂಕಿಂಗ್. ಇನ್ನೊಂದು ಏನಂತ ಕರಿತೀವಿ ಗೊತ್ತಾ, ಇಂಟ್ಯೂಷನ್ ಅಂತ ಕರಿತೀವಿ. ಲಾಜಿಕಲ್ ಥಿಂಕಿಂಗ್ ಅನ್ನೋದಿದೆಯಲ್ಲ, ಲಾಜಿಕಲ್ ಥಿಂಕ್ ಅಂದರೆ ನಾವು ಲೆಫ್ಟ್ ಬ್ರೈನ್ ಯೂಸ್ ಮಾಡಿ ಅನೇಕ ಸಮಸ್ಯೆಗಳು ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯೋದು ನಮ್ಮ ಲೆಫ್ಟ್ ಬ್ರೈನ್, ನೋ ಡೌಟ್ ಅಬೌಟ್ ಇಟ್. ಓಕೆ. ಬಟ್ ಆದರೆ ಎಷ್ಟೋ ಸಮಸ್ಯೆಗಳಿಗೆ ಸೊಲ್ಯೂಷನ್ನೇ ಸಿಗೋದಿಲ್ಲ. ದೇ ಆರ್ ಆಲ್ ಕಾಲ್ಡ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. ಅಂಥ ಸಮಸ್ಯೆಗಳಿಗೆ ನಮಗೆ ಪ್ರೇರಣೆ, ಅಂಥ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಅಂತರದಿಂದನೇ ಬರುತ್ತೆ. ನೋಡ್ಕೊಳ್ಳಿ ಬೇಕಂದ್ರೆ. ಉದಾಹರಣೆಗೆ, ನೀವು ಯಾವುದೋ ಒಂದು ಸಮಸ್ಯೆ ಬಗ್ಗೆ ಹೆಚ್ಚಾಗಿ ಥಿಂಕ್ ಮಾಡಿ ಮಲಗಿದಂತೆ ಇಟ್ಕೊಳ್ಳಿ. ಓಕೆ. ಯಾವುದೋ ಒಂದು ಸಮಸ್ಯೆ ಬಗ್ಗೆ ಹೆಚ್ಚಾಗಿ ಮಲಗಿ ಅಂದರೆ ಥಿಂಕ್ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಮಲಗಿದರೆ, ನೈಟು ನಿದ್ದೆದಲ್ಲಿ ಒಂದು ಒಂದು ಫ್ಲ್ಯಾಶ್ ನ್ಯೂಸ್ ಥರ, ಒಂದು ಫ್ಲ್ಯಾಶ್ ಇನ್ಫಾರ್ಮೇಷನ್ ಥರ ನಿಮಗೆ ಸಿಗ್ಬಿಡ್ತದೆ. ಅದನ್ನು ಪಾಲನೆ ಮಾಡಿದರೆ ಅದು ನಿಮಗೆ ಅದೇ ಪರಿಹಾರ ನಿಮ್ಗೆ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಇದು ಎಲ್ಲಿಂದ ಬರ್ತಾ ಇದೆ ಅಂದರೆ, ಅದಕ್ಕೆ ಹೇಳ್ತಾರೆ, ಆಲ್ ದ ಕಾನ್ಷಿಯಸ್ ಥಿಂಕರ್ಸ್ ವಿಲ್ ಸಾಲ್ವ್ ದಿ ಆಲ್ ಕಾನ್ಷಿಯಸ್ ಥಿಂಕರ್ಸ್ ಫೈಂಡ್ ದ ಸೊಲ್ಯೂಷನ್ಸ್ ಫಾರ್ ಸಿಂಪಲ್ ಪ್ರಾಬ್ಲಮ್ಸ್, ಬಟ್ ಆಲ್ ಅನ್ಕಾನ್ಷಿಯಸ್ ಥಿಂಕರ್ಸ್ ವಿಲ್ ಫೈಂಡ್ ದ ಸೊಲ್ಯೂಷನ್ಸ್ ಫಾರ್ ಆಲ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಅಂದರೆ ಕಾನ್ಷಿಯಸ್ ಮೈಂಡಿಂದ ನಾವು ಪರಿಹಾರ ಕಂಡುಹಿಡ್ಬೋದು. ಯಾವುದಕ್ಕಂತಂದರೆ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ಗೆ ಕಂಡುಹಿಡ್ಬೋದು. ದೊಡ್ಡ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇಲ್ಲದೇ ಅಂತ ಪ್ರಾಬ್ಲಮ್ಸ್ಗೆ ನಾವು ಅನ್ಕಾನ್ಷಿಯಸ್ ಆಗಿ, ನಮ್ಮ ಅನ್ಕಾನ್ಷಿಯಸ್ ಅಂದರೆ ನಮ್ಮ ಸಬ್ ಕಾನ್ಷಿಯಸ್, ನಮ್ಮ ಅಂತರದಿಂದ ಉಪಪ್ರಜ್ಞೆ ಮನಸ್ಸಿಂದನೇ ಸೊಲ್ಯೂಷನ್ಸ್ ಕಂಡುಹಿಡಬೇಕಾಗತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಇದು ಈ ಉದಾಹರಣೆಯಿಂದ ನಮಗೆ ಅರಿವಾಯಿತು. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಲಾಜಿಕಲ್ ಥಿಂಕಿಂಗ್ ಅನ್ನೋದು ಲೆಫ್ಟ್ ಬ್ರೈನ್ ಆದರೆ, ಇಂಟ್ಯೂಷನ್ ಅನ್ನೋದು ರೈಟ್ ಬ್ರೈನ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ರೈಟ್ ಬ್ರೈನ್ ಆಕ್ಟಿವಿಟಿ ಏನಿದೆಯೋ ಅದು ಇಂಟ್ಯೂಷನ್ಗೆ ಸಂಬಂಧಿತ ಆಗತ್ತೆ. ಸೊ ಈ ರೀತಿಯಲ್ಲಿ ಇದನ್ನು ನಾವು ಹೆಚ್ಚು ಮಾಡ್ಕೋಬೇಕಂದ್ರೆ ನಿತ್ಯ ಧ್ಯಾನ ಮಾಡೋದಾಗಲಿ, ಮತ್ತು ಆಂತರದಿಂದ ಬಂದಿರುವಂಥ ಆ ಮೆಸೇಜನ್ನು ಸ್ವಲ್ಪ ಗಮನಿಸೋದಾಗಲಿ, ಅದರ ಮೇಲೆ ಸ್ವಲ್ಪ ಅರಿವು ಇಟ್ಕೋಬೇಕಾಗತ್ತೆ. ನಿರ್ಲಕ್ಷ್ಯ ಮಾಡಬಾರ್ದು. ಇಂಥವೆಲ್ಲ ನಾವು ನಮ್ಮ ಜೀವನದಲ್ಲಿ ಆ ರೀತಿಯಲ್ಲಿ ಬೆಳೆಸ್ಕೋಬೋದು.
ಸೊ ಇನ್ನೊಂದು ಉದಾಹರಣೆ ನಿಮಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿನೂ ಸಹ ಇಂಟ್ಯೂಷನ್ ವರ್ಕ್ ಮಾಡಿದೆ, ಯಾವ ರೀತಿಯಲ್ಲಿ ನೋಡೋಣ. ಸೊ ಇವು ಸಡನ್ ಆಗಿ ಬರುತ್ತೆ ಅಂತರದಿಂದ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ನಿಮಗೆ ಹೇಳ್ಬಿಟ್ಟು ಬರೋದಲ್ಲ, ಇನ್ನೊಬ್ರು ಬಂದು ಹೇಳೋದು ಅಲ್ಲ, ಆ ರೀತಿಯಲ್ಲಿ ಅಲ್ಲ. ಅಂತರದಿಂದನೇ ಸಡನ್ ಆಗಿ ಉತ್ಪನ್ನ ಆಗುವಂಥ ಮೆಸೇಜಸ್ ಇವೆಲ್ಲ, ಅರ್ಥ ಆಯ್ತಾ? ಆ ರೀತಿಯಲ್ಲಿ ಅನಿಸ್ತದೆ, ಇದು ಆಗಿದೆ, ಈ ಥರ ಆಗ್ತಾ ಇದೆ ಅಂತ ಒಂದು ಸ್ಟ್ರಾಂಗ್ ಫೀಲಿಂಗ್ ಬರುತ್ತೆ ನೋಡಿ, ಗಟ್ ಫೀಲಿಂಗ್ ಅಂತೀವಲ್ಲ, ಅದನ್ನು ನೀವು ಪರಿಶೀಲನೆ ಮಾಡಬೇಕು, ಅದರಿಂದ ಪರಿಹಾರಗಳು ತಗೋಬೇಕು, ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅದು ಪ್ರಧಾನ ವಿಷಯ ಇಲ್ಲಿ. ಇಲ್ಲಿ ಇನ್ನೊಂದು ಘಟನೆ ಏನಂದ್ರೆ, ಒಂದು ಫೈರ್ ಆಕ್ಸಿಡೆಂಟ್ ಬಗ್ಗೆ. ಯಾವ ರೀತಿಲಿ ಅಂದ್ರೆ, ಸೊ 2007ರಲ್ಲಿ ಫೆಬ್ರವರಿ ಆ ಸಮಯದಲ್ಲಿ ಆ, ಒಬ್ರು ಮಹಿಳೆ ಹೇಳ್ತಾ ಇದ್ದಾರೆ, ಅವ್ರ ಹಸ್ಬೆಂಡು 2 ಟಿಕೆಟ್ಗಳು ಪರ್ಚೇಸ್ ಮಾಡ್ತಾರೆ. ಒಂದು ಅದ್ಭುತವಾದ ಮೂವಿ ವಿವಾಹ ಅಂತ, ನಿಮ್ಗೆ ಗೊತ್ತಿರ್ಬೋದು. ಇದು ಹಿಂದಿ ಮೂವಿ ಆ್ಯಕ್ಚುಲಿ, ಅದು ರಾಜಶ್ರೀ ಮೂವೀಸ್ ಇದು. ಆದರೆ ಅವ್ರು ತುಂಬ ಇಷ್ಟ ಆ ಮೂವಿಯನ್ನು ನೋಡಬೇಕು ಅಂತಂದರೆ. 6 ಗಂಟೆಗೆ ಬುಕ್ ಆಗತ್ತೆ. ಸೊ ಡೇ ಟೈಮಲ್ಲಿ ಅವರ ಅತ್ತೆ ಮಾವ ಯು ಎಸ್ಗೆ ಹೋಗ್ತಾ ಇರ್ತಾರೆ, ಅವ್ರನ್ನ ಡ್ರಾಪ್ ಮಾಡಿ ಬಂದು, ಸೊ ಆರಾಮಾಗಿ 6 ಗಂಟೆಗೆ ಅವ್ರ ಹಸ್ಬೆಂಡ್ ಜೊತೆಗೆ ಮೂವಿಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಾರೆ. ಮೂವಿಗೆ ಹೋಗ್ತಾರೆ ಆರಾಮಾಗಿ, ಯಾಕಂದರೆ ಅದು ಹತ್ರ ಇರುವಂಥ ಐನಾಕ್ಸ್ ಮೂವಿ ಥಿಯೇಟರ್, ಅದು ಇಷ್ಟವರೆಗೂ ಹೋಗೇ ಇಲ್ಲ ಅವರು. ಅದು ತುಂಬ ಎಕ್ಸೈಟ್ ಆಗಿ ಹೋಗ್ತಾರೆ. ಹೋಗಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಆ ಮೂವಿಯಲ್ಲಿ ನಡೀತಾ ಇರ್ತದೆ. ನಡೀತಾ ಇರುವಾಗ ಮಧ್ಯದಲ್ಲಿ ಒಂದು ಸೀನ್ ಬರುತ್ತೆ, ಒಂದು 8ರಿಂದ 9 ನಿಮಿಷ ಸೀನ್. ಅದು ಏನಂತಂದರೆ, ಈ ಸೆಲೆಬ್ರೇಷನ್ಸ್ ಮಾಡ್ತಾ ಇರ್ತಾರಲ್ಲ, ಫೈರ್ ಕ್ರ್ಯಾಕರ್ಸ್ ಎಲ್ಲ, ದಿವಾಲಿ ಥರ ಯಾವುದೇ ಒಂದು ಆಚರಣೆ ಮಾಡುವಾಗ, ಸಂಭ್ರಮಾಚರಣೆ ಮಾಡುವಾಗ ಈ ಫೈರ್ ಕ್ರ್ಯಾಕರ್ಸ್ ಇದು ಮಾಡ್ತಾರೆ. ಸೊ ಅಲ್ಲಿ ಆ ಫೈರ್ ಕ್ರ್ಯಾಕರ್ಸಿಂದ ಅಲ್ಲಿರುವಂಥ ಒಂದು ಮನೆ ಆ, ಈ ಬೆಂಕಿ ಸುಟ್ಟೋಗುತ್ತೆ, ಬೆಂಕಿಯಿಂದ ಸುಟ್ಟೋಗುತ್ತೆ. ಆ ರೀತಿಯಲ್ಲಿ ಒಂದು ಸೀನ್ ಬರ್ತಾ ಇರ್ತದೆ. ಆ ಸೀನ್ ನೋಡ್ತಾ ಇರುವಾಗ, ಆ 8ರಿಂದ 9 ನಿಮಿಷ ಸೀನ್ ಮಧ್ಯದಲ್ಲಿ ಇವ್ರಿಗೆ ಅಂತರಿಂದ ಒಂದು ಸಡನ್ ಆಗಿ ಒಂದು ಮೆಸೇಜ್, ಒಂದು ರೀತಿಯಲ್ಲಿ ಫೀಲಿಂಗ್, ಹಾರಿಬಲ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಏನಂತಂದರೆ, ಅವರ ಇವ್ರದ್ದು ಬಂಗ್ಲಾ ಆ್ಯಕ್ಚುಲಿ ಇಂಡೋರಲ್ಲಿ, ಔಟ್ಸ್ಕಟ್ಸ್ ಇರೋದು. ಅಲ್ಲಿ ಆ ಬಂಗ್ಲಾದಲ್ಲಿ ಆ, ಈ ಒಂದು ಅಗ್ನಿ ಅಂದರೆ, ಅಲ್ಲಿ ಒಂದು ಬೆಂಕಿ ಸುಟ್ಕೊಂಡಿದೆ, ಬೆಂಕಿ ಸುಟ್ಕೊಂಡಿದೆ ಅಂತ ಇವ್ರಿಗೆ ಒಳಗಡೆಯಿಂದ ಅನಿಸ್ತಾ ಇದೆ ನೋಡಿ. ಆ ರೀತಿಯಲ್ಲಿ ಫೀಲಿಂಗ್ ಬರ್ತಾ ಇದೆ. ಆದರೂ ಅದು ನಂಬಕ್ಕಾಗ್ತಾ ಇಲ್ಲ, ಒಂದು ಕಡೆ ಹೇಳೋಕ್ಕಾಗ್ತಾ ಇಲ್ಲ. ಸೊ ಎನಿವೆ ಏನು ಮಾಡಿದ್ರು, ಕೊನೆಗೆ ಏನೋ ಅವ್ರಿಗೆ ಹಸ್ಬೆಂಡ್ಗೆ ಏನೋ ಒಂದು ಹೇಳ್ಬಿಟ್ಟು ಆ ಮೂವಿಯಿಂದ ಆಚೆ ಕಡೆ ಹೋಗೋಣ ಅಂತ ಅವ್ನು ಕರ್ಕೊಂಡು ಫಾಸ್ಟಾಗಿ ಹೋಗ್ತಾರೆ, ಮನೆ ಕಡೆ ಹೋಗ್ತಾರೆ. ಕಾರಲ್ಲಿ ಹತ್ತಿ ಹೋಗ್ತಾರೆ. ಹೋಗಿ ಅಲ್ಲಿ ಜಸ್ಟ್ ಗೇಟ್ ಓಪನ್ ಮಾಡಿ, ಅಲ್ಲೇನು ವಾಸನೆ ಏನು ಬರ್ತಾ ಇಲ್ಲ. ಸೊ ಮತ್ತೆ ಓಪನ್ ಮಾಡ್ಕೊಂಡು ಒಳಗಡೆ ಹೋಗುವಾಗ ಆ ಬೆಡ್ರೂಮಿಂದ ಹೊಗೆ ಬರ್ತಾ ಇದೆ. ಆ ಬೆಡ್ರೂಮಲ್ಲಿ, ಅದು ಎಸ್ಪೆಷಲಿ ಅವರ ಅತ್ತೆ ಬೆಡ್ರೂಮ್, ಅಲ್ಲಿ ಹೊಗೆ ಬರ್ತಾ ಇದೆ. ಆ ಹೊಗೆ ಬರುವಾಗ ಅಬ್ಸರ್ವ್ ಮಾಡಿದೆ, ಅಲ್ಲಿ ಏನಾಗಿದೆ ಅಂತ ನೋಡಕ್ ಹೋದ್ರೆ, ಮೋಸ್ಟ್ಲಿ ಅವ್ರ ಅತ್ತೆ ಒಂದು ದೀಪ ಹಚ್ಚಿ ಹೋಗಿದ್ದಾರೆ. ಅದು ಇಲಿ ಇರ್ತದಲ್ಲ ಒಳಗಡೆ, ಇಲಿಯಲು ಓಡಾಡ್ತಾ ಇಲ್ಲ, ಆ ಇಲಿ ಏನಾದರೂ ಸ್ವಲ್ಪ ದುಬ್ಬಿರ್ಬೋದು. ಅದು ಹೋಗಿ ಬಟ್ಟೆಗಳಿಗೆ ಸುಟ್ಕೊಂಡು ಆ ಬೆಂಕಿ ಶುರು ಆಗಿದೆ ನೋಡ್ಕೊಳ್ಳಿ. ಅದೆಲ್ಲ ಅದು ಆದರೆ ಪ್ರಥಮ ಅಂದರೆ, ಅದು ಒಂದು ಪ್ರಿಲಿಮಿನರಿ ಅಂದರೆ, ಜಾಸ್ತಿ ಆಗಿಲ್ಲ, ಅದು ಸ್ವಲ್ಪನೇ ಇತ್ತು. ಇವ್ರು ಹೋಗುವಾಗ ಅಬ್ಸರ್ವ್ ಮಾಡಿದರು, ಬಕೆಟ್ಸ್ ಎಲ್ಲ ನೀರು ತಂದು ಹಾಕಿ ಅದನ್ನು ಅನಿಸಿ, ಸೊ ಅದ್ಮಿದ್ದಾರೆ. ಅವಾಗ ಎಲ್ಲ ಬೆಂಕಿ ಎಲ್ಲ ಹೋಯಿತು, ಬೆಂಕಿ ಆರಾಯಿತು. ಅವಾಗ ಅವ್ರಿಗೆ ನೋಡಿ, ಅವ್ರ ಹಸ್ಬೆಂಡು ಇವ್ರ ಮುಖ ನೋಡ್ತಾ ಇದ್ದಾರೆ, ಇದು ಹೆಂಗೆ ನಿಮ್ಗೆ ಗೊತ್ತಾಯ್ತು ಅಂತ. ಹಾಂ, ಸೊ ಇವ್ರು ನೋಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವಾ? ಸೊ ಆದರೂ ಎಷ್ಟು ಉತ್ತಮ ನೋಡಿ. ಅದೇನು ಬಿಟ್ಟಿದ್ದಿದ್ರೆ ಇಡೀ ಬಂಗ್ಲಾನೇ ಸುಟ್ಟು ಹೋಗ್ತಾ ಇತ್ತು, ಬೆಂಕಿಗೆ ಆಹುತೈತೆ. ಯಾಕಂದ್ರೆ ಆ ಬಂಗ್ಲಾ ಅಂದ್ರೆ ನಿಮ್ಗೆ ಗೊತ್ತು, ಎಲ್ಲ ವುಡ್ ವರ್ಕ್ ಇರುತ್ತೆ. ಸೊ ಸುಮಾರು ಖರ್ಚು ಮಾಡಿರ್ತಾರೆ ಅಲ್ವಾ? ಸೊ ಈ ರೀತಿಯಲ್ಲಿ ಆಗುವಾಗ, ಸೊ ಏನು ಅಂತ ಇಲ್ಲಿ ನಡೆದಿರೋದು ಅಂದ್ರೆ, ಅವ್ರು ಬಂದಿರುವಂತ ಆ ಇಂಟ್ಯೂಷನ್ ಅವ್ರು ಕಾಪಾಡಿದೆ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಯಾವ್ದಾದ್ರು ಆಗ್ತಾ ಇದ್ರೆ ಮಿತ್ರರೇ, ದಯವಿಟ್ಟು ಗಮನಿಸಿ, ನಿರ್ಲಕ್ಷ್ಯ ಮಾಡ್ಕೋಬಿಡಿ ಅಂತ ಹೇಳ್ತಾ, ಸೊ ಈ ಅದ್ಭುತವಾದ ಇಂಟ್ಯೂಷನ್ ನಾವು ನಂಬಬೇಕಾಗತ್ತೆ. ಇಂಟ್ಯೂಷನ್ ಅನ್ನೋದು ನಮ್ಮ ಒಳಗಡೆಯಿಂದ ಬರ್ತಾ ಇರೋದು, ನಾವು ಒಳಗಡೆಯಿಂದ ಬರ್ತಾ ಇರೋದು, ನಮ್ಮ ಉಪಪ್ರಜ್ಞಾ ಮನಸ್ಸಿಂದಲೇ ಬರ್ತಾ ಇರೋಂಥ ಆಂತರಿಕ ಮೆಸೇಜ್ ಆಗಿರ್ತವೆ, ಸಂದೇಶಗಳಾಗಿರ್ತವೆ. ಖಂಡಿತ ನಾವು ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಇದು ಇವತ್ತಿನ ಒಂದು ಇಂಟ್ಯೂಷನ್ ಬಗ್ಗೆ, ಆಂತರ ಪ್ರಜ್ಞೆ ಬಗ್ಗೆ ತಿಳ್ಕೊಂಡಿದ್ವಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.